ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆಯ ಮ್ಯಾಚಲ್ಲಿ ನಮ್ಮ ಭಾರತ ತಂಡ 93 ರನ್ನಿಂದ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಹಾಗೆ ಗೆದ್ದ ನಂತರ ನಮ್ಮ ಕ್ರಿಕೆಟ್ನ ದೇವರಾಗಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಅವರು ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿನ್ನೆಯ ಮ್ಯಾಚಲ್ಲಿ ನಮ್ಮ ಬ್ಯಾಟಿಂಗ್ ಲೈನಪ್ಪಲ್ಲಿ ಒಂದು ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಇಶಾನ್ ಕಿಶನ್ ಅವರು ತುಂಬಾ ಚೆನ್ನಾಗಿ ಆಡಿದರು. ಬಟ್ ಒಂದು ನಿಂತು ಆಡಿದರು. ಹಾಗೆ ನೋಡೋದಾದ್ರೆ ಸಂಜು ಸ್ಯಾಮ್ಸನ್ ಅವರು ಕೂಡ ಆಡ್ತಾಯಿದ್ರು. ಬಟ್ ಸ್ಟಾರ್ಟಿಂಗಲ್ಲಿ ಔಟ್ ಆದರು. ಅವರಿಂದ ಇನ್ನೂ ಅಷ್ಟು ಫಾರ್ಮ್ಗೆ ಬರ್ತಾನೆ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಬಾಲಿಂಗಲ್ಲಿ ಅಷ್ಟೇ ವರುಣ್ ಚಕ್ರವರ್ತಿ ಅವರು ಚೆನ್ನಾಗಿ ಹಾಕಿದ್ರು. ಮೊದಲಿಗೆ ಅವರೇ ಬ್ರೇಕ್ ತಂದುಕೊಟ್ರು. ಅದಾದಮೇಲೆ ಅಕ್ಷರ್ ಪಟೇಲ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವರಾಗಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಹಾಕಿದ್ರು. ಈ ಮ್ಯಾಚ್ ನಾವು ಗೆದ್ದು ಬಿಗಿದ್ದೀವಿ. ಬಟ್ ನೆಕ್ಸ್ಟ್ ಮ್ಯಾಚ್ ನಮಗೆ ಒಂದು ಪಾಕಿಸ್ತಾನ ವಿರುದ್ಧ ನಾವು ಬೆಂಕಿಯಾಗಿ ಗೆಲ್ಲಬೇಕಂತ ಹೇಳಿದ್ದಾರೆ. ಯಾಕಂದರೆ ಒಂದು ಪಾಕಿಸ್ತಾನ ನಮಗೂ ಯಾವ ಥರ ಮ್ಯಾಚ್ ಇರ್ತಾವೆ ನೀವೇ ನೋಡಿದ್ದಾರೆ. ಬಟ್ ಏನೇ ಅಂದರೂ ಕೂಡ ನಮ್ಮ ಭಾರತ ತಂಡ ಸ್ಟ್ರಾಂಗ್ ಇದೆ, ನಮ್ಮ ತಂಡನೇ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು